ನಾನೇನಾದರೂ ನಿಮಗೆ ಈ ಚಾಟ್ ಜಿ ಪಿ ಟಿ ಅಥವಾ ಜೆಮಿನೈನ ಯೂಸ್ ಮಾಡಿಕೊಂಡು ಒಂದು ಸ್ಕ್ರಿಪ್ಟ್ನ ಬರ್ಕೊಡೋದು ಹೇಗೆ ಅಂತ ಹೇಳಿಕೊಟ್ಟು ಅದನ್ನು ಯೂಸ್ ಮಾಡಿಕೊಂಡು ನೀವು ತಿಂಗಳಿಗೆ 20,000 ರಿಂದ 25,000 ಸಂಬಳ ಅರ್ನ್ ಮಾಡ್ಬೋದು ಅಂದರೆ ನಿಮಗೆ ಓಕೆನಾ? ಅದು ಕೂಡ ಜಸ್ಟ್ 10th ಪಾಸ್ ಆಗಿದ್ದೀವಿ ಅಷ್ಟೇ, ಏನೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ, ನಾವು ಕಂಪ್ಲೀಟ್ಲಿ ಫ್ರೆಷರ್ಸ್ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಕೂಡ ನಿಮಗೆ ಸಿಗ್ತಾ ಇದೆ. ಸೊ ಈ ರೂಲಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಎಂಡವರೆಗೂ ನೋಡಿ, ಆವಾಗಲೇ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗೋವಂಥದ್ದು. ನಾನು ನಿಮಗೆ ಹೇಗೆ ಮಾಡಬೇಕು, ಹೇಗೆ ರೆಡಿ ಮಾಡಬೇಕಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಇವತ್ತು ಒಂದಲ್ಲ 2 ರೋಲಿನ ಇನ್ಫಾರ್ಮೇಷನ್ ತೊಗೊಂಡ್ಬಂದಿದ್ದೀನಿ. ಎರಡನ್ನೂ ಕೂಡ ಈಸಿಯಾಗಿ ಚಾಟ್ ಜಿ ಪಿ ಟಿ ಅಥವಾ ಜೆಮಿನೈನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಅದು ಕೂಡ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದೆ. ಡೆಡ್ಲೈನ್ನ ಕೊಡ್ತಾರೆ, ಲೈಕ್ 1 ವೀಕ್ ಆರ್ 2 ವೀಕ್ಸ್ ಒಳಗೆ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕಾಗಿರುತ್ತೆ. ನೀವು ಇಲ್ಲಿ ಹೌಸ್ ವೈಫ್, ಸ್ಟೂಡೆಂಟ್ಸ್ ಅಥವಾ ವರ್ಕಿಂಗ್ ವುಮೆನ್ಸ್ ಅಥವಾ ಮದರ್ಸ್ ಯಾರಾಗಿದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ನಿಮಗೆ ಕಾಮನ್ ಇಂಗ್ಲೀಷ್ ಬರುತ್ತೆ ಅಥವಾ ನಮಗೆ ಕನ್ನಡ ಬರುತ್ತೆ ಅಂದರೂ ಕೂಡ ನೀವು ಇಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಸೊ ನಾನಿಲ್ಲಿ ಹೇಗೆ ಮಾಡಬೇಕು, ಹೇಗೆ ರೆಡಿ ಮಾಡಬೇಕು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಸಿಂಪಲ್ ಆದಂಥ ವರ್ಕ್. ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 10th ಅಥವಾ 12th ಪಾಸ್ ಆಗಿದ್ದೀವಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದಕ್ಕೆ ನಿಮಗೆ ತಿಂಗಳಿಗೆ 20,000 ರಿಂದ 25,000 ಸಂಬಳನ ಕೊಡ್ತಾ ಇದ್ದಾರೆ. ಪ್ಲಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ರೋಲಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡವರೆಗೂ ನೋಡಿ. ಯಾಕಂದರೆ ನಾನಿಲ್ಲಿ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನು, ನೀವು ಹೇಗೆ ಅದನ್ನು ಕೆಲಸ ಮಾಡಬೇಕು ಅಂತ ಕೂಡ ಟಿಪ್ಸ್ನ ಕೊಟ್ಟಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಮೊದಲನೇ ರೋಲ್ ಬಂದು ಇದಾಗಿರುತ್ತೆ. ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಲೈಕ್ ಎಡಿಟಿಂಗ್, ವಿಡಿಯೋ ಕ್ರಾಫ್ಟಿಂಗ್ ಅಥವಾ ಕಂಟೆಂಟ್ ಕ್ರಿಯೇಟರ್ ರಿಲೇಟೆಡ್ ರೋಲ್ಸ್ಗಳಿಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ವಿಡಿಯೋನ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ ಅಂದರೂ ಕೂಡ ಸ್ಕ್ರಿಪ್ಟ್ಸ್ಗಳನ್ನ ಜನರೇಟ್ ಮಾಡಿಕೊಡೋ ಅಂಥ ಆಪರ್ಚುನಿಟಿ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಇದು ರಿಮೋಟ್ ವರ್ಕ್ ಅಂತ ಕೂಡ ಸ್ಪೆಸಿಫೈ ಮಾಡಿದ್ದಾರೆ. ನಿಮಗೆ ಮಂತ್ಲಿ ಇಲ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. 20,000 to 25,000 ನಿಮಗೆ ಇಲ್ಲಿ ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ. ಈಗ ಯಾರು ಒಬ್ಬರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ರೀಲ್ಸ್ಗಳನ್ನ ಮಾಡಿ ದುಡ್ಡು ಮಾಡಬೇಕಂದ್ರೆ ಅವರು ಇಯರ್ಸ್ ಟುಗೆದರ್ ಎಫೆಕ್ಟ್ನ ಹಾಕಬೇಕಾಗಿರುತ್ತೆ ಅಥವಾ ವರ್ಕ್ನ ಮಾಡಬೇಕಾಗಿರುತ್ತೆ. ಬಟ್ ಅವ್ರಿಗೆ ಅಷ್ಟು ರಿಸಲ್ಟ್ಸ್ ಬರೋದಿಲ್ಲ. ಬಟ್ ಇಲ್ಲಿ ನಿಮಗೆ ರಿಸ್ಕ್ ಇರೋದಿಲ್ಲ. ನೀವು ಮಾಡೋವಂಥ ಕೆಲಸಕ್ಕೆ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಇರುತ್ತೆ. ವೆಯ್ಟ್ ಮಾಡಬೇಕು, ಇಯರ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಸೊ ಇದೊಂದು ಬೆಸ್ಟ್ ಪಾಯಿಂಟ್ ಅಂತ ಹೇಳ್ತೀನಿ. ಯಾರೆಲ್ಲ ಜಸ್ಟ್ ಮನೆಯಲ್ಲಿ ಕೂತು ಒಂದು ವಿಡಿಯೋ ರೀತಿಯಾಗಿ ಮಾಡಿ ಅರ್ನಿಂಗ್ಸ್ನ ಮಾಡಬೇಕು ಅನ್ನೋರಿಗೆ. ಪೇ ಕೂಡ ನಿಮಗೆ 20,000 to 25,000 ಅಂತ ಕೊಟ್ಟಿದ್ದಾರೆ. ಜಾಬ್ ಟೈಪ್ ಬಂದು ಇದು ಪಾರ್ಟ್ ಟೈಮ್ ಆಗಿರುತ್ತೆ. ಇಂಟರ್ನ್ಶಿಪ್ ಅಥವಾ ಪರ್ಮನೆಂಟ್ ಆಗಿ ಕೂಡ ನೀವು ಇಲ್ಲಿ ಮಾಡ್ಬೋದು. ಇನ್ನು ಲೊಕೇಶನ್ ರಿಮೋಟ್ ಅಂತ ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ಜಾಯಿನ್ ಮಾರ್ಕೆಟಿಂಗ್ ಆ್ಯಂಡ್ ವರ್ಕ್ ವಿತ್ ಚೈನಾಸ್ ಫಾಸ್ಟ್ ಗ್ರೋಯಿಂಗ್ ಕ್ರಿಯೇಟಿವ್ ಮಾರ್ಕೆಟಿಂಗ್ ಟೀಮ್ ಅಂತ ಕೊಟ್ಟಿದ್ದಾರೆ. ಇದು ಬಂದು ಚೈನಾಸ್ ಫಾಸ್ಟ್ ಗ್ರೋಯಿಂಗ್ ಟೀಮ್ ಆಗಿರುತ್ತೆ. ಇಲ್ಲಿ ನೀವು ವರ್ಕ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಮಾರ್ಕೆಟಿಂಗ್ ರೀತಿಯಲ್ಲಿ. ಮೊದಲನೇದಾಗಿ ವಿಡಿಯೋ ಎಡಿಟಿಂಗ್ ಬರುತ್ತೆ. ವಿಡಿಯೋ ಎಡಿಟಿಂಗ್ ಅಂದರೆ ಅವರೊಂದು ರೀಲ್ಸ್ನ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ. ಅದಕ್ಕೆ ಟ್ರೆಂಡಿಂಗ್ ಆಡಿಯೋನ ಅಟ್ಯಾಚ್ ಮಾಡಿ ನೀವು ಕೊಡಬೇಕಾಗಿರುತ್ತೆ. ವಿಡಿಯೋಗ್ರಾಫಿಂಗ್ ಅಂದರೆ ಅದೇ ಕಟ್ ಮಾಡುವಂಥದ್ದು, ಬೇಡದಿರೋ ನೆಸೆಸಿಟಿ ಏನಿರುತ್ತೆ ಅದನ್ನು ಜಸ್ಟ್ ಕಟ್ ಮಾಡಿ ಅಟ್ಯಾಚ್ ಮಾಡುವಂಥದ್ದು. ಆ ರೀತಿ ಜಸ್ಟ್ ಅದನ್ನೆಲ್ಲ ನೀವು ಬರೋದಿಲ್ಲ ಅಂದರೂ ಕೂಡ ಈಸಿಯಾಗಿ 5 to 10 ಮಿನಿಟ್ಸಲ್ಲಿ ಮಾಡುವಂಥ ಕೆಲಸಗಳವು. ಅದನ್ನು ನೀವು ಯೂಟ್ಯೂಬಲ್ಲೂ ಕೂಡ ನೋಡಿ ಕಲಿಬೋದು. ಹೇಗೆ ಎಡಿಟ್ ಮಾಡಬೇಕು, ಹೇಗೆ ಕಟ್ ಮಾಡೋದು, ಜಸ್ಟ್ 2 to 3 ಸೆಕೆಂಡ್ಸಲ್ಲಿ ಆಗುತ್ತೆ. ಇದರ ರಿಲೇಟೆಡ್ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಏನಾದ್ರು ಬೇಕಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ನಾನು ಒಂದು ವಿಡಿಯೋಗೆ ಹೇಗೆ ಕಟ್ ಮಾಡುವಂಥದ್ದು, ಪೇಸ್ಟ್ ಮಾಡುವಂಥದ್ದು, ಟ್ರೆಂಡಿಂಗ್ ಆಡಿಯೋಸ್ಗಳನ್ನ ಹಾಕುವಂಥದ್ದು ಅಂತ ತೋರಿಸ್ಕೊಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಕಮೆಂಟ್ನ ಮಾಡಿ. ಅದಾದಮೇಲೆ ಇಲ್ಲಿ ನೀವು ಕಂಟೆಂಟ್ ರೈಟಿಂಗ್ ಇಂಟರ್ನ್ ಅಂತ ಕೊಟ್ಟಿದ್ದಾರೆ. ಸೊ ಕಂಟೆಂಟ್ ರೈಟಿಂಗ್ ಅಂದರೆ ಅವ್ರಿಗೆ ಸ್ಕ್ರಿಪ್ಟ್ಸ್ಗಳನ್ನ ಕೊಡುವಂಥದ್ದು. ಯಾವುದು ಟ್ರೆಂಡಿಂಗ್ ರೀಲ್ಸ್ಗಳು ಓಡ್ತಾ ಇದೆ ಅದರ ರಿಲೇಟೆಡ್ ಸ್ಕ್ರಿಪ್ಟ್ಸ್ಗಳನ್ನ ಕೊಡುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೀವು ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ಕೂಡ ಈಸಿಯಾಗಿ ಮಾಡ್ಬೋದಾಗಿರುತ್ತೆ. ಅದು ಕೂಡ ಹೇಗೆ ಏನು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲೇ ತೋರಿಸ್ಕೊಡ್ತೀನಿ. ಇನ್ನು ಲೊಕೇಶನ್ ಬಂದು ಚೈನಾದವ್ರಿಗಾಗಿರುತ್ತೆ. ಪೇಮೆಂಟ್ಸು ಇಲ್ಲಿ 20,000 to 25,000. ವರ್ಕ್ ಲೊಕೇಶನ್ ರಿಮೋಟ್ ಅಂತ ಮತ್ತೆ ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಸೊ ಇಷ್ಟೇ ಸಿಂಪಲ್ ಆಗಿ ಜಸ್ಟ್ ನೀವಿಲ್ಲಿ ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ಒಂದು ಸ್ಕ್ರಿಪ್ಟ್ನ ಅವರಿಗೆ ಕಳಿಸ್ಕೊಡ್ಬೇಕು ಬರ್ದು. ಅದನ್ನು ನೀವು ಚಾಟ್ ಜಿ ಪಿ ಟಿ ಅಥವಾ ಜೆಮಿನೈ ಈ ರೀತಿ ಯಾವ್ದಾದ್ರು ಬೇರೆ ಎ ಐ ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಸ್ಕ್ರಿಪ್ಟ್ನ ಬರೀಬೋದು. ಅಂದರೆ ತೊಗೊಂಡಿರೋ ಸ್ಕ್ರಿಪ್ಟ್ನ ಅವ್ರಿಗೆ ಕಳಿಸ್ಕೊಟ್ರೆ ಅವರು ವಿಡಿಯೋ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ. ಆ ವಿಡಿಯೋದಲ್ಲಿ ಅನ್ನೆಸೆಸರಿ ಪಾರ್ಟ್ಸ್ಗಳೇನಿದೆ ಅದನ್ನು ಕಟ್ ಮಾಡಿ ನೀವು ಟ್ರೆಂಡಿಂಗ್ ಆಡಿಯೋಸ್ಗಳನ್ನ ಹಾಕಿ ಅವ್ರಿಗೆ ವಾಪಸ್ ಕಳಿಸ್ಬೇಕಾಗಿರುತ್ತೆ ಅಷ್ಟೇ. ಇಲ್ಲಿ ಇನ್ನೊಂದು ರೋಲ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದು ಕಂಪ್ಲೀಟ್ಲಿ ಸ್ಕ್ರಿಪ್ಟ್ ರಿಲೇಟೆಡ್ ಆಗಿರುತ್ತೆ. ವಿಡಿಯೋಗೆ ಸ್ಕ್ರಿಪ್ಟ್ನ ಬರ್ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಅಥವಾ ಆಡಿಯೋಸ್ಗಳನ್ನ ಹಾಕೋದು ಆ ರೀತಿ ಏನು ಬರಲ್ಲ, ಜಸ್ಟ್ ಸ್ಕ್ರಿಪ್ಟ್ ಇರುತ್ತೆ.
ನೀವಿಲ್ಲಿ ನೋಡ್ಬೋದು ಇದು ರಿಮೋಟ್ ವರ್ಕ್ ಆಗಿದೆ. ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವಿಲ್ಲಿ ಪಾರ್ಟ್ ಟೈಮ್ ಫುಲ್ ಟೈಮ್ ಎರಡೂ ರೀತಿಯಾದಂಥ ರೋಲ್ನ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇನ್ನು ಬೆನಿಫಿಟ್ಸ್ ನೋಡಿದ್ರೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಜಾಬ್ದು ಕಂಪ್ಲೀಟ್ಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಫುಲ್ ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ಇದು ಪಾರ್ಟ್ ಟೈಮ್ ಫುಲ್ ಟೈಮ್ ಎರಡೂ ರೀತಿಯಾದಂಥ ರೋಲು ಇದು ವರ್ಕ್ ಫ್ರಮ್ ಹೋಮ್ ಆಗಿದೆ ಅನ್ನೋದನ್ನು ಕೂಡ ಅವ್ರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಜಾಬ್ ಸಮ್ಮರಿ ನೋಡಿದ್ರೆ ರೈಟ್ ಎಂಗೇಜಿಂಗ್ ಸ್ಕ್ರಿಪ್ಟ್ ಫಾರ್ ಎಜುಕೇಷನ್ಸ್ ಆ್ಯಂಡ್ ಮಾರ್ಕೆಟಿಂಗ್ ವಿಡಿಯೋಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಸ್ಕ್ರಿಪ್ಟ್ಸ್ನ ಯಾವ ರೀತಿ ಬರೀಬೇಕು ಅಂದರೆ ಎಜುಕೇಷನ್ ರಿಲೇಟೆಡ್ ವಿಡಿಯೋಸ್ಗಳು ಅಥವಾ ಆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಟಾಪಿಕ್ಸ್ಗಳ ಮೇಲೆ ನೀವು ಸ್ಕ್ರಿಪ್ಟ್ಸ್ನ ಬರೀಬೇಕು. ಆಮೇಲೆ ವಿಡಿಯೋಸ್ ಲೈಕ್ ಮಾರ್ಕೆಟಿಂಗ್ ರಿಲೇಟೆಡ್ ಅವರ ಬ್ರ್ಯಾಂಡ್ಸ್ಗಳದ್ದು ರಿಲೇಟೆಡ್ ಅವರು ಸ್ಕ್ರಿಪ್ಟ್ಸ್ಗಳನ್ನ ಬರ್ಕೊಡೋದಕ್ಕೆ ಕೇಳ್ತಾರೆ. ಅದನ್ನು ನೀವು ಈಸಿಯಾಗಿ ಚಾಟ್‌ಜಿಪಿಟಿಲಿ ಹಾಕಿ ನೀವು ಮಾಡ್ಬೋದಾಗಿರುತ್ತೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ರಿಸರ್ಚ್ ಟಾಪಿಕ್ಸ್ಗಳನ್ನ ನೀವು ರಿಸರ್ಚ್ನ ಮಾಡ್ಬೋದಾಗಿರುತ್ತೆ. ಚಾಟ್‌ಜಿಪಿಟಿ ಅಥವಾ ನೀವು ಇನ್ಸ್ಟಾಗ್ರಾಮ್ನ ನೋಡ್ತೀರಾ, ಯೂಟ್ಯೂಬ್ನ ನೋಡ್ತೀರಾ ಅಂದರೆ ಅಲ್ಲಿ ಇರೋಂಥ ಟ್ರೆಂಡಿಂಗ್ ರಿಲೇಟೆಡ್ ನೀವು ಸರ್ಚ್ನ ಮಾಡಿ ಅದ್ರ ರಿಲೇಟೆಡ್ ಸ್ಕ್ರಿಪ್ಟ್ಸ್ಗಳನ್ನ ಕೊಡಬೇಕಾಗಿರುತ್ತೆ. ರೈಟ್ ಎಂಗೇಜಿಂಗ್ ಸ್ಕ್ರಿಪ್ಟ್ ವಿಡಿಯೋ ಸ್ಕ್ರಿಪ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆಡಿಯನ್ಸ್ಗಳಿಗೆ ಇಷ್ಟ ಆಗೋ ರೀತಿ ಒಂದು ಎಂಗೇಜಿಂಗ್ ಸ್ಕ್ರಿಪ್ಟ್ನ ಬರ್ಕೊಡ್ಬೇಕಾಗಿರುತ್ತೆ. ಹಾಗೆ ಸಿಮಿಲರ್ ಕಂಟೆಂಟ್ಗಳು ಅಥವಾ ಕಾಪೀಸ್ಗಳನ್ನು ಕೂಡ ಕೊಡಬೇಕಾಗಿರುತ್ತೆ. ವರ್ಕ್ ಕ್ಲೋಸ್ಲಿ ವಿತ್ ಅ ವಿಡಿಯೋ ಕ್ರಿಯೇಟರ್ ಅಥವಾ ವಿಡಿಯೋ ಕ್ರಿಯೇಟಿವ್ ಅಲ್ಲಿ ಡಿಪಾರ್ಟ್ಮೆಂಟಲ್ಲೂ ಕೂಡ ನೀವು ಕ್ಲೋಸ್ಲಿ ವರ್ಕ್ನ ಮಾಡ್ತೀರಾ. ಯಾಕಂದರೆ ನೀವು ಒಂದ್ಸಲ ಸ್ಕ್ರಿಪ್ಟ್ನ ಕೊಟ್ಮೇಲೆ ಅವ್ರಿಗೆ ಅಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ನ ಮಾಡಬೇಕು ಅಂದರೆ ಅವ್ರು ನಿಮ್ಮನ್ನ ಕೇಳ್ತಾರೆ, ಮಾಡ್ಬೋದು, ಅದು ಹೇಗೆ ಬರುತ್ತೆ, ಅದು ಟ್ರೆಂಡಿಂಗಲ್ಲಿ ಇದೆಯಾ ಇಲ್ವಾ ಅಂತ. ಸೊ ಅದ್ರ ರಿಲೇಟೆಡ್ ನೀವು ಚೇಂಜಸ್ನ ಮಾಡ್ಬೋದು ಅಂದರೆ ಮಾಡಿ, ಇಲ್ಲ ನಮ್ಗೆ ಹೇಗೆ ಕೊಟ್ಟಿದ್ರು ಹಾಗೆ ಮಾಡಿ ಅಂದರೂ ಕೂಡ ಅದು ಕೂಡ ಅವರು ಮಾಡ್ತಾ ಹೋಗ್ತಾರೆ. ಇನ್ನು ರಿವ್ಯೂಸ್ ಅಥವಾ ಇಂಪ್ರೂವ್ ಸ್ಕ್ರಿಪ್ಟ್ಸ್ಗಳಲ್ಲೂ ಕೂಡ ಅವರು ನಿಮಗೆ ಕನೆಕ್ಟ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮೇಂಟೈನ್ ಕಂಟೆಂಟ್ ಸ್ಟೈಲ್ಗಳನ್ನ ನೀವು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಕ್ಯಾಂಡಿಡೇಟ್ ಪ್ರೊಫೈಲ್ ನೋಡಿದ್ರೆ ಎಕ್ಸಲೆಂಟ್ ರೈಟಿಂಗ್ ಸ್ಕಿಲ್ ಇರಬೇಕು, ನಿಮಗೆ ಚೆನ್ನಾಗಿ ಬರೆಯೋದಕ್ಕೆ ಬರಬೇಕು. ಕ್ರಿಯೇಟಿವ್ ಥಿಂಕಿಂಗ್ ಇರಬೇಕು ನಿಮಗೆ ಮೇನ್ ಆಗಿ ಅಂತ ಕೊಟ್ಟಿದ್ದಾರೆ. ಹಾಗೆ ಗುಡ್ ರಿಸರ್ಚ್ ಎಬಿಲಿಟಿ ಇರಬೇಕು ಅಂತ ಕೊಡ್ತಿದ್ದಾರೆ. ಸ್ಟ್ರಾಂಗ್ ಗ್ರಾಮರ್ ಇರಬೇಕು ನಿಮ್ಮಲ್ಲಿ. ಹಾಗೆ ಲೈಕ್ ಮೇಂಟೈನ್ ಮಾಡಬೇಕು ಡೆಡ್ಲೈನ್. 1 ವೀಕ್ ಕೊಟ್ಟಿರ್ತಾರೆ ಅಥವಾ 3 ಡೇಸ್ 4 ಡೇಸ್ ಟೈಮ್ನ ಕೊಡ್ತಾರೆ. ಅದರೊಳಗೆ ನೀವು ಅವ್ರಿಗೆ ಸ್ಕ್ರಿಪ್ಟ್ನ ಬರೆದು ಕೊಡಬೇಕು. ಆಮೇಲೆ ಸಿಮಿಲರ್ ರೈಟ್ ಏನಿರುತ್ತೆ ಅದನ್ನೆಲ್ಲ ನೀವು ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೌ ಟು ಅಪ್ಲೈ ಅಂದರೆ ಅವರಿಲ್ಲಿ ನಿಮಗೆ ಒಂದು ಇಮೇಲ್ನ ಕೊಟ್ಟಿದ್ದಾರೆ. ಈ ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಬೇಕಾಗಿರುತ್ತೆ. ನೀವು ಇಲ್ಲಿ ಕಂಪನಿ ಸೈಟ್ಗೂ ಕೂಡ ನೀವು ಇಲ್ಲಿ ಹೋಗಿ ಅಪ್ಲೈನ ಮಾಡ್ಬೋದು. ಜೊತೆಗೆ ಈ ಇಮೇಲ್ಗೆ ನಿಮ್ಮ ಇಮೇಲ್ ರೆಸ್ಯೂಮ್ನು ಕೂಡ ಸೆಂಡ್ನ ಮಾಡಿ. ಈ ರೋಲಲ್ಲಿ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಚಾಟ್‌ಜಿಪಿಟಿ ಅಥವಾ ನಿಮಗೆ AI ಆ್ಯಪ್ಸ್ಗಳು ಯೂಸ್ ಅಂದರೆ ತುಂಬ ಇಷ್ಟ ಇದೆ, ಅಲ್ಲಿ ನೀವು ಒಂದು ಸ್ಕ್ರಿಪ್ಟ್ ಅಥವಾ ಇಂಟ್ರೆಸ್ಟಿಂಗ್ ವಿಡಿಯೋ ಸ್ಕ್ರಿಪ್ಟ್ನ ಕೊಡಿ ಅಂತ ಕೇಳ್ಬೋದು. ಸೊ ನಾನು ನಿಮ್ಗೆ ಒಂದು ಡೆಮೋ ಕೂಡ ಇಲ್ಲಿ ಬರೆದು ತೋರಿಸ್ಬಿಡ್ತೀನಿ. ಸೊ ಅದರಿಂದ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ನೀವೀಗ ಇಲ್ಲಿ ನೋಡ್ಬೋದು ನಾನೊಂದು ಪ್ರಾಂಪ್ಟ್ ರೀತಿ ಕೊಟ್ಟಿದ್ದೀನಿ. ಗಿವ್ ಮಿ ಅ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್ ದಟ್ ಅಟ್ರಾಕ್ಟ್ಸ್ ವ್ಯೂವರ್ಸ್ ಆ್ಯಂಡ್ ಆಡಿಯನ್ಸ್ ಇನ್ ಕನ್ನಡ ಆಡಿಯನ್ಸ್. ಮೇನ್ ಆಗಿ ಕನ್ನಡ ಆಡಿಯನ್ಸ್ಗೆ ಅಂತ ಕೊಟ್ಟಿದ್ದೀನಿ. ಅವ್ರು ನಿಮಗೆ ಯಾವ ಆಡಿಯನ್ಸ್ಗೆ ಅಥವಾ ಇಂಗ್ಲೀಷಾ ಹಿಂದಿ ಅದಕ್ಕೆ ನೀವು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ಬೋದು. ಅದು ಕೂಡ ಎಜುಕೇಷನಲ್ ವಿಡಿಯೋ ರಿಲೇಟೆಡ್ ಕಂಟೆಂಟ್ಗೆ 10 to 15 ಮಿನಿಟ್ಸ್ ಆಗುವಂಥ ಒಂದು ವಿಡಿಯೋ ಸ್ಕ್ರಿಪ್ಟ್ನ ಕೊಡಿ. ಅದು ಕೂಡ ಇಂಟ್ರೆಸ್ಟಿಂಗ್ ಉಕ್ ಇರಬೇಕು, ಹಾಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ಇರಬೇಕು ಅಂತ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಚಾಟ್‌ಜಿಪಿಟಿ ನಿಮಗೆ ಕಂಪ್ಲೀಟಾಗಿ ಒಂದು ಸ್ಕ್ರಿಪ್ಟ್ಸ್ನ ಬರ್ಕೊಟ್ಟಿದೆ. ನೀವಿಲ್ಲಿ ನೋಡ್ಬೋದು ಏನು ಹೇಳಬೇಕು, ಯಾವ ಸೆಕೆಂಡಲ್ಲಿ ಟಾಪಿಕ್ ಏನಾಗಿರುತ್ತೆ ಎಲ್ಲನೂ ಕೂಡ ಅವರು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ನೀವು ಎಡಿಟ್ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಏನಾದ್ರು ಆ್ಯಡ್ ಮಾಡಬೇಕು ಅದನ್ನು ಕೂಡ ಕೊಡ್ಬೋದು. ಇದನ್ನು ನೀವು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಯಾವುದಕ್ಕೆ ಬೇಕಾದ್ರೂ ನೀವು ಈ ರೀತಿ ಒಂದು ಸ್ಕ್ರಿಪ್ಟ್ನ ರೆಡಿ ಮಾಡ್ಬೋದಾಗಿರುತ್ತೆ. ಲೈಕ್ ಪಾರ್ಟ್ 1, ಪಾರ್ಟ್ 2 ಆ ರೀತಿ ಏನು ಹೇಳಬೇಕು, ಏನು ಟಾಪಿಕ್ ಎಲ್ಲನೂ ಕೂಡ ಅದು ಕೊಡುತ್ತೆ. ನೀವು ಜಸ್ಟ್ ಅದನ್ನು ನೀವು ಇಂಪ್ರೊಮೈಸ್ ಮಾಡಿಕೊಂಡು ಇಲ್ಲಿ ಮಾಡ್ಬೋದಾಗಿರುತ್ತೆ. ನೀವೇನು ಮಾಡಬೇಕಂದ್ರೆ ಅವರು ಕಳಿಸ್ಬೇಕಾದ್ರೆ ಈ ಸ್ಕ್ರಿಪ್ಟ್ನ ನೀವು ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಳಕ್ಕಾಗಿಲ್ಲ ಅಥವಾ ಬೇರೆ ಏನಾದ್ರು ಚೇಂಜಸ್ನ ಮಾಡಬೇಕು ಅಂದರೆ ಜಸ್ಟ್ ಇಲ್ಲೇ ಕೂಡ ಮ್ಯಾನ್ಯುವಲ್ ಆಗಿ ಅಥವಾ ಲೈಕ್ ಹ್ಯೂಮನ್ಸ್ ಬರ್ತಿರೋ ರೀತಿ ಬರ್ದ್ಕೊಡಿ ಅಂದರೆ ಅದನ್ನು ಕೂಡ ಅದು ಮಾಡಿಕೊಡುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ನಾನು ಇಲ್ಲಿ ಒಬ್ಬ ಹ್ಯೂಮನ್ ಬರೆದಿರೋ ರೀತಿಯಾದಂಥ ಸ್ಕ್ರಿಪ್ಟ್ನ ಕೊಡಿ ಅಂತ ಕೊಟ್ಟಿದ್ದೀನಿ. ಸೊ ಅದು ನಿಮಗೆ ಬೇರೆನೇ ಇನ್ನೊಂದು ಸ್ಕ್ರಿಪ್ಟ್ನ ಬರ್ಕೊಟ್ಟು ಇದು ಸ್ವಲ್ಪ ಹ್ಯೂಮನ್ ರೀತಿಯಲ್ಲಿರುತ್ತೆ. ಲೈಕ್ ಟಾಪಿಕ್ 1, ಟಾಪಿಕ್ 2 ಆ ರೀತಿ ಇರೋದಿಲ್ಲ, ಬೇರೆ ರೀತಿ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು ಇದನ್ನೇ ನೀವು ಕಾಪಿ ಮಾಡಿ ಅವ್ರಿಗೆ ಕೊಡ್ಬೋದಾಗಿರುತ್ತೆ. ಇಲ್ಲಿ ನೀವು ಚಾಟ್‌ಜಿಪಿಟಿ ಅಥವಾ ಇದನ್ನು ಕೂಡ ಯೂಸ್ ಮಾಡ್ಬೋದು ಅಂತ ಕಂಪ್ನಿಯವರು ಕೂಡ ನಿಮಗೆ ಪರ್ಮಿಷನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡೋ ನೆಸೆಸಿಟಿನೇ ಇರೋದಿಲ್ಲ. ಈ ರೀತಿ ನೀವೊಂದು ಸ್ಕ್ರಿಪ್ಟ್ನ ರೆಡಿ ಮಾಡಿ ಅವ್ರಿಗೆ ಕೊಡ್ಬೋದು. ಅದರಲ್ಲಿ ಅವ್ರಿಗೆ ಏನಾದ್ರು ಚೇಂಜಸ್ ಮಾಡಬೇಕು ಅನ್ಸಿದ್ರೆ ಅವ್ರು ಚೇಂಜಸ್ನ ಮಾಡ್ತಾರೆ. ಅಥವಾ ಸ್ಕ್ರಿಪ್ಟ್ನ ಒಂದ್ಸಲ ನೀವು ನೋಡಿ ನಿಮಗೆ ಅಲ್ಲಿ ಏನು ಚೇಂಜಸ್ ಮಾಡಬೇಕು ಅನ್ಸುತ್ತೆ ಅದನ್ನು ನೀವು ಚೇಂಜ್ ಮಾಡಿಕೊಡಿ ಅಂತ ಮತ್ತೆ ಚಾಟ್‌ಜಿಪಿಟಿಲಿ ಹಾಕಿದ್ರೆ ಅದು ಮತ್ತೆ ಕೊಡುತ್ತೆ. ಈ ರೀತಿ ನೀವೊಂದು ಒಳ್ಳೆ ಸ್ಕ್ರಿಪ್ಟ್ನ ರೆಡಿ ಮಾಡಿ ದಿನ ಯೂನಿಕ್ ಆದಂಥ ಸ್ಕ್ರಿಪ್ಟ್ಸ್ಗಳು, ಬೇರೆ ಬೇರೆ ರೀತಿಯಾದಂಥ ಸ್ಕ್ರಿಪ್ಟ್ಸ್ಗಳನ್ನ ನೀವು ಇಲ್ಲಿ ರೆಡಿ ಮಾಡಿ ಕೊಡ್ಬೋದಾಗಿರುತ್ತೆ. ನಿಮಗೆ ಜಸ್ಟ್ 2 to 3 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ. ನೀವು ಅದನ್ನು ಓದಿ ಮಾಡ್ತೀವಿ ಅಂದರೆ ನಿಮ್ಗೊಂದು 5 to 10 ಮಿನಿಟ್ಸ್ ಹಿಡಿಬೋದು ಅರೌಂಡ್. ಈ ರೀತಿ ನೀವು ಈ ಕೆಲಸನ ಮಾಡ್ಬೋದಾಗಿರುತ್ತೆ.
ನೀವು ಹೇಗೆ ಸ್ಕ್ರಿಪ್ಟ್ನ ರೆಡಿ ಮಾಡಬೇಕು, ಹೇಗೆ ಚೇಂಜಸ್ ಮಾಡಬೇಕು, ಕಂಪ್ಲೀಟ್ ವಿಡಿಯೋ ಬೇಕಂದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಜಾಸ್ತಿ ಮೆಸೇಜಸ್ ಬಂದರೆ ನಾನು ಅದರ ರಿಲೇಟೆಡ್ ವೀಡಿಯೋಸ್ ಕೂಡ ಮಾಡ್ತೀನಿ, ಯಾಕಂದರೆ ಅದು ನನ್ನ ಟಾಪಿಕ್ ಆಪೋಸಿಟ್ ಇರೋದ್ರಿಂದ. ಸೊ ಅದು ವ್ಯೂಸ್ ಕಮ್ಮಿ ಬರ್ಬೋದು, ಅದರಿಂದ ನಾನು ಆದರೆ ಮಾಡಿಕೊಡ್ತೀನಿ. ಸೊ ಇದಿಷ್ಟು ಇವೆರಡು ರೋಲಿನ ಇನ್ಫಾರ್ಮೇಷನ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ನಿಮ್ಗೆ ಆಲ್ರೆಡಿ ಇನ್ ಡೀಟೇಲ್ ಗೊತ್ತೇ ಇರುತ್ತೆ. ಜಸ್ಟ್ ಅಪ್ಲೈ ಇನ್ ಇಂಡೀಡ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅದು ಅವರ ವೆಬ್ಸೈಟ್ಗೆ ಹೋಗುತ್ತೆ. ನೀವು ಲಾಗಿನ್ ಆಗಿದ್ದರೆ ಅದು ಆಟೋಮೆಟಿಕ್ಕಾಗಿ ಅಪ್ಲೈ ಆಗುತ್ತೆ. ಇನ್ನು ಕಂಪನಿ ವೆಬ್ಸೈಟ್ಗೆ ಏನಾದರೂ ಹೋಗೋದಾದರೆ ಜಸ್ಟ್ ಇಲ್ಲಿ ಹೋಗಿ ಅಪ್ಲೈ ಆನ್ ಕಂಪನಿ ವೆಬ್ಸೈಟ್ ಅಂತ ನೀವು ಕೊಡಬೇಕಾಗಿರುತ್ತೆ. ಇಲ್ಲಿ ಮತ್ತೆ ಲಾಗಿನ್ ಆಗೋದಕ್ಕೆ ಕೇಳುತ್ತೆ. ನಾನು ಇಲ್ಲಿ ಲಾಗಿನ್ ಆಗಿಲ್ಲ, ಅದರಿಂದ ಈ ರೀತಿಯಾದಂಥ ಇನ್ಫಾರ್ಮೇಷನ್ ಬರ್ತದೆ. ನೀವು ಲಾಗಿನ್ ಆಗಿದ್ರೆ ಆಟೋಮೆಟಿಕ್ಕಾಗಿ ಅದು ಕಂಪ್ನಿ ಸೈಟ್ಗೆ ಹೋಗುತ್ತೆ. ಮತ್ತೆ ಇಲ್ಲಿ ಏನೇನು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅದೇ ಸೇಮ್ ಕೊಡುತ್ತೆ. ಅಲ್ಲಿ ಪಕ್ಕದಲ್ಲಿ ಅಪ್ಲೈ ಆನ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಅಪ್ಲೈ ಆಗುತ್ತೆ. ಇದು ಬಿಟ್ಟು ನಿಮಗೆ ಬೇರೆ ಏನಾದ್ರು ಕ್ವೆಶನ್ಸ್ಗಳು ಕೇಳ್ತು ಅಥವಾ ನಿಮಗೆ ಗೊತ್ತಾಗಿಲ್ಲ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡಿಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.